ಅಪ್ಪ ತುಂಬ ತುಂಬ ಖುಷಿ ಆಗ್ತದೆ. ಅಕ್ಕ ಇಲ್ಲಿಂದ ಹೊರಟಾಗ ಪಾಪ ಮನೇಲಿ ಹೇಗೆ ಅಡ್ಜಸ್ಟ್ ಆಗ್ತಾಳೋ ಏನೋ ಅಂತ ಭಯ ಆಗಿತ್ತು. ನಿನ್ನ ಮಾತು ಕೇಳಿದ್ಮೇಲೆ ಸಮಾಧಾನ ಆಯಿತು. ಯಾಕೆ ಲಕ್ಷ್ಮಿ, ಭಾವನಾ ಖುಷಿಯಾಗಿದ್ದಾಳೆ ಅಂತ ನನ್ನ ಮಗ ಹೇಳ್ತಿದ್ದ, ನೀನು ಸುಮ್ಮನೆ ಇದ್ದೀಯಾ? ನಿನ್ನ ಮಗಳು ಖುಷಿಯಾಗಿರೋದು ನಿನ್ನ ಖುಷಿ ಇಲ್ವಾ? ಹೆತ್ತ ಮಗಳು ಖುಷಿಯಾಗಿದ್ರೆ ಯಾರಿಗಿಷ್ಟ ಆಗಲ್ಲ ಅತ್ತೆ. ಅವಳು ಖುಷಿಯಾಗಿರ್ತಾಳೆ ಅಂತ ಖುಷಿ ಪಡ್ಲು, ಅಥವಾ ಇಲ್ಲಿ ನಮ್ಮನೆಯವ್ರ ಜೊತೆ ಬೇಜಾರಾಗಿದ್ದಾಳೆ ಅಂತ ದುಃಖ ಪಡ್ಲು. ನನಗೊಂದು ಗೊತ್ತಾಗ್ತಿಲ್ಲ, ಅದಕ್ಕೆ ಏನು ಮಾತಾಡ್ತಿಲ್ಲ. ಲಕ್ಷ್ಮಿ, ಯಾಕೆ ಹೀಗೆ ಮಾತಾಡ್ತೀಯ? ನಮ್ಮ ಭಾವನಾ ಸಿಂಚನನ ಮನೆಗೆ ಹೋಗಿದ್ದಾಳೆ ಅಂತ ಅವಳಿಗೆ ಸ್ವಲ್ಪ ಅಸಮಾಧಾನ ಇರ್ಬೋದು. ಅವ್ರ ಮನೆಯವರೇ ಭಾವನನ್ನು ಒಪ್ಕೊಂಡಿದ್ದಾರಲ್ಲ, ಸಿಂಚನನು ಒಪ್ಕೊಳ್ತಾಳೆ. ಒಂದು ಸ್ವಲ್ಪ ಸಮಯ ಬೇಕಾಗ್ಬೋದು ಅಷ್ಟೇ. ರೀ, ನಿಜವಾಗ್ಲೂ ಅವರು ಭಾವನನ್ನ ಒಪ್ಕೊಂಡಿದ್ದಾರಾ? ನನಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ನೋಡು, ನಾನಿಲ್ಲಿ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳು, ಇಲ್ಲಾಂದರೆ ಅಮ್ಮ ತುಂಬ ನೊಂದ್ಕೋತಾರೆ. ಏನು ಲಕ್ಷ್ಮಿ ಹೀಗೆ ಹೇಳ್ತೀಯಾ? ನಾನು ಇಂಥ ವಿಷಯದಲ್ಲಿ ತಮಾಷೆ ಮಾಡ್ತೀನಾ? ನಾನೇ ಕಣ್ಣಾರೆ ನೋಡ್ಕೊಂಬಂದಿದ್ದೀನಿ. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಇತ್ತೀಚೆಗೆ ನಮ್ಮ ಮನೇಲಿ ಏನಾಗ್ತಿದೆ, ಯಾರ್ಯಾರು ಏನ್ ಮಾಡ್ತಿದ್ದಾರೆ, ನನಗೇನು ಗೊತ್ತಾಗ್ತಿಲ್ಲ ರೀ. ಒಂದು ತುಂಬು ಕುಟುಂಬ ಬಿರುಗಾಳಿಗೆ ಸಿಕ್ಕಾಕೊಂಡು ನಲುಗ್ ಹೋಗ್ತಿದೆ ಅಂತ ಅನ್ನಿಸ್ತಿದೆ. ನೋಡು, ಹಣ್ಣೆಲೆ ಉದುರಿದ ಮೇಲೆ ಚಿಗುರಲೇಬೇಕು. ಕಷ್ಟದ ದಿನಗಳೆಲ್ಲ ಕಳೆದು ಸುಖದ ದಿನ ಬರುವಾಗ ಅದನ್ನು ಸಂತೋಷದಿಂದ ಸ್ವೀಕರಿಸಬೇಕು. ನಾನೇ ಕಣ್ಣಾರೆ ನೋಡಿದ್ದೀನಿ. ನಮ್ಮ ಭಾವನಾ ಅವಳು ಸಂತೋಷವಾಗಿದ್ದಾಳೆ. ಸಂತೋಷನ ನಾವು ನಿನ್ನ ಕೈ ತೂತು ತಿನ್ನೋದ್ರ ಮೂಲಕ ಸಂಭ್ರಮಿಸ್ಬೇಕು. ಎಲ್ಲರೂ ಕೊಡೋ ಒಂದ್ ನಿಮಿಷ ಇರಿ. ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಮುಖದಲ್ಲಿ ನಗು ನೋಡಬೇಕು ಅನ್ನೋ ಉದ್ದೇಶದಿಂದ ಭಾವನಾ ಚೆನ್ನಾಗಿದ್ದಾಳೆ ಅಂತ ಸುಳ್ಳು ಹೇಳಿಬಿಟ್ಟೆ.
ಹೀಗೆ ಹೇಳಿ ಅಂತ ಹೇಳಿದ್ದು ನನ್ನ ಮಗಳೇ. ಅವಳು ಮಾತನಾಗೆ ನಾನು ನಡ್ಕೊಂಡಿದ್ದೀನಿ. ಸಿದ್ದು, ಅದಕ್ಕೆ ಸಿದ್ದು, ನನಗೆ ನಿಮ್ಮ ಹತ್ರ ಒಂದು ಮಾತು ಹೇಳಬೇಕು ಅನ್ನಿಸ್ತಾ ಇದೆ. ನೀವು ಬೇಜಾರು ಮಾಡ್ಕೋಬಾರ್ದು. ಪರವಾಗಿಲ್ಲ, ಹೇಳಿ. ಅದಕ್ಕೆ ನನಗೆ ಯಾಕೋ ನೀವು ಈ ಮನೇಲಿರೋದು ಸರಿ ಇಲ್ಲ ಅನ್ನಿಸ್ತಿದೆ. ಏನು ಹೇಳ್ತಿದ್ದೀರ? ಅದಕ್ಕೆ ನಾನು ಈ ಮನೆ ಬಿಟ್ಟು ಹೋಗ್ಬೇಕಾ? ಹೋದರೆ ಚೆನ್ನಾಗಿರುತ್ತೆ ಸಿದ್ದು. ನೀವೇ ನೋಡ್ತಾ ಇದ್ದೀರಲ್ಲ, ನೀವೀ ಮನೇಲಿರೋಷ್ಟು ದಿವಸ ಜಗಳ, ಕೋಪ ಯಾವುದು ತಣ್ಣಗಾಗೋ ಹಾಗೆ ಕಾಣಿಸ್ತಾ ಇಲ್ಲ. ಮುಖ್ಯವಾಗಿ ನೀವೀ ಮನೇಲಿರೋದ್ರಿಂದ ಮನೆಯವ್ರಿಗೂ ನೆಮ್ಮದಿ ಇರಲ್ಲ, ನಿಮಗೂ ನೆಮ್ಮದಿ ಇರೋದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಪಾಪ ಭಾವನಾ ಅವ್ರಿಗೆ ನೆಮ್ಮದಿ ಅಂತೂ ಇರೋದೇ ಇಲ್ಲ. ಅದಕ್ಕೆ ನೀವು ಮನೆ ಬಿಟ್ಟು ಬೇರೆ ಮನೆ ಮಾಡ್ಕೊಳ್ಳೋದೇ ಒಳ್ಳೇದು ಅನ್ನಿಸ್ತಾ ಇದೆ. ಇಲ್ಲ, ಅದಕ್ಕೆ ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ಹಾಗಾದರೆ ನಿಮಗೆ ಭಾವನಾ ಅವರು ನೆಮ್ಮದಿಯಾಗಿರೋದು ಇಷ್ಟ ಅಲ್ವಾ ಸಿದ್ದು? ಪಾಪ ಅವ್ರು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದಾರೆ. ಹಂಗಲ್ಲ ಅದಕ್ಕೆ, ಇವತ್ತು ಅಪ್ಪಾಜಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ಬೋದು, ಅವ ಬೇಜಾರಾಗಿರ್ಬೋದು. ಹಂಗಂತ ನಾನೇನಾದ್ರೂ ಇವಾಗ ಮನೆ ಬಿಟ್ಟೋದ್ರೆ ಅವ್ರು ಏನು ತಿಳ್ಕೊಳಕ್ಕಿಲ್ಲ ಹೇಳಿ? ಇಷ್ಟು ದಿವಸ ನಾನ್ ಬೇಕಾಗಿತ್ತು, ಈಗ ಹೆಂಡತಿ ಬಂದ್ಮೇಲೆ ಬೇರೆ ಹೋಯ್ತವನೆ ಅಂತ ತಿಳ್ಕೊಳಕ್ಕಿಲ್ವಾ? ಅದಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಇದೆಲ್ಲ ಸರಿ ಹೋಗ್ತಿದೆ ಅನ್ನೋ ನಂಬಿಕೆ ನನಗದೆ. ನಾನು ಎಲ್ಗೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ಛೇ, ಇವನ್ನ ಹೇಗಾದರೂ ಮಾಡಿ ಮನೆಯಿಂದ ಹೊರಗೆ ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲೇ ಇರ್ತೀನಿ ಅಂತ ಹೇಳಿ ಹೋಗ್ತಿದ್ದಾನೆ. ಇವನು ಇಲ್ಲೇ ಇದ್ರೆ ನನ್ನ ಯಾವ ಪ್ಲ್ಯಾನ್ಸು ಸಕ್ಸಸ್ ಆಗಲ್ಲ. ಇವನು ಹೇಳ್ದಾಗೆ ಅಪ್ಪ ಮಗ ಇಬ್ಬರು ಒಂದಾಗ್ಬಿಟ್ರೆ ನನ್ನ ಕನಸುಗಳಿಗೆ ಕಲ್ಲು ಚಪ್ಪಡಿ ಹಾಕೋಬೇಕಾಗುತ್ತೆ. ಇಲ್ಲ, ಬಿಡಬಾರ್ದು. ಹೇಗಾದರೂ ಮಾಡಿ ಇವನು ಈ ಮನೆಯಿಂದ ಹೋಗೋ ಹಾಗೆ ಮಾಡಬೇಕು. ಮಾಡೇ ಮಾಡ್ತೀನಿ. ಬೆಂಕಿ, ಯಾಕಪ್ಪ? ಏನಾಯ್ತು? ಏನಾಯ್ತು? ಅಯ್ಯೋ, ಏನಾಯ್ತು? ಅವಳು ಚೆನ್ನಾಗಿದ್ದಾಳೆ ನೋಡು. ನಾನು ಹಾಗೆ ಹೇಳಿದ ತಕ್ಷಣ ಮನೆಯವರೆಲ್ಲ ಎಷ್ಟು ಸಂತೋಷ ಪಟ್ಟರು.
ಹೌದಪ್ಪ, ನಾನು ಸುಳ್ಳು ಹೇಳಿದೆ ಕಣೋ. ನಾನು ಹೇಳೋ ಒಂದು ಸುಳ್ಳಿಂದ ಎಲ್ರಿಗೂ ಸಂತೋಷ ಆಗುತ್ತೆ ಅಂದರೆ ಅದನ್ನು ಹೇಳ್ಬೋದಂತೆ. ಇಷ್ಟು ದಿನ ನನ್ನ ಜೀವನದಲ್ಲಿ ನಿಮ್ಮಮ್ಮನಿಗೆ, ಮನೆಯವ್ರಿಗೆ ಯಾವತ್ತೂ ಸುಳ್ಳು ಹೇಳಿದವನಲ್ಲ. ಆದರೆ ಪರಿಸ್ಥಿತಿ 2 ಸಲ ನನ್ನ ಸುಳ್ಳು ಹೇಳೋದು ಮಾಡಿಬಿಡ್ತು. ಒಂದು ಸಲ ನನ್ನ ಕೆಲಸ ಹೋದಾಗ, ಇದು 2ನೇ ಸಲ. ನಾನಿನ್ನು ಸುಳ್ಳು ಹೇಳಿದ್ದು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲಪ್ಪ. ಎಲ್ರಿಗೂ ಖುಷಿ ಆಗಲಿ, ಎಲ್ಲರೂ ನಗ್ನಾಗ್ತಾ ಇರಲಿ ಅನ್ನೋ ಒಂದೇ ಉದ್ದೇಶಕ್ಕೆ ಸುಳ್ಳು ಹೇಳಿದೆ. ವೆಂಕಿ, ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ಮಕ್ಕಳೇ ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಆದರೆ ನೀನು ನನ್ನ ಮನಸ್ಸಲ್ಲಿರೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿಯಲ್ಲ. ಆ ಭಗವಂತ ನಿನ್ನ ಮಾತು ಕಿತ್ಕೊಂಡಿರ್ಬೋದು, ಆದರೆ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳುವಂಥ ಗುಣ ಕೊಟ್ಬಿಟ್ಟಿದ್ದ ನೋಡು. ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲಪ್ಪ, ಬೆಲೆ ಕಟ್ಟಕ್ಕಾಗಲ್ಲ. ಚಿನ್ನರಿ, ಅಯ್ಯೋ ಸಾರಿ ಚಿನ್ನ, ಸಾರಿ ಚಿನ್ನರಿ. ಪರವಾಗಿಲ್ಲ ರೀ. ನಿಮ್ಮ ನೋವು ಹೇಗಿದೆ? ಆಗಲೇ ಹೇಳಿದ್ನಲ್ಲ, ನಿಮ್ಮ ನೋವು ಮುಂದೆ ನನ್ನ ನೋವು ಏನೂ ಇಲ್ಲ. ಚಿನ್ನಮರಿ, ನಿಮ್ಗೆ ನೋವಾಗ್ತಿದೆ ಅಂತ ಗೊತ್ತು, ಆದರೆ ನನಗೆ ಯಾವಾಗಲೂ ನಿಮ್ಮ ಕೈಯನ್ನು ಹೀಗೆ ಹಿಡ್ಕೊಂಡಿರ್ಬೇಕು ಅಂತ ಆಸೆ. ಮಗು ತಾಯಿ ಕೈಯನ್ನು ಹಿಡ್ಕೊಂಡ ಹಾಗೆ. ತಾಯಿ ಬೆಚ್ಚಗೆ ಒಪ್ಪುಗೆಯಲ್ಲಿ ಎಲ್ಲ ಭಯನೂ ಮರೆತು ಬಿಡುತ್ತೆ ಮಗು. ನಾನು ಹಾಗೆ ನಿಮ್ಮ ಕೈಯನ್ನು ಹಿಡ್ಕೊಂಡಾಗೆಲ್ಲ ನಿಮ್ಮ ರಕ್ಷಣೆಯಲ್ಲಿ ನನ್ನ ಭಯನೆಲ್ಲ ಮರ್ತು ಬಿಡ್ತೀನೋ ಅಂತ ಅನ್ಸುತ್ತೆ. ನಿಮ್ಮ ಪ್ರೀತಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ರೀ. ನಾನು ಆ ದೇವ್ರ ಹತ್ರ ಯಾವಾಗಲೂ ಕೇಳ್ಕೊತಿದ್ದೆ, ನನಗೆ ತುಂಬ ಪ್ರೀತಿ ಮಾಡೋ ಗಂಡ ಕೊಡು ಅಂತ. ಆದರೆ ಅವನು ನಂಗೆ ಜಾಸ್ತಿನೇ ಕೊಟ್ಟ. ಈ ಥರ ಉಸಿರು ಕಟ್ಸೋ ಅಷ್ಟು ಪ್ರೀತಿ ಮಾಡೋ ಗಂಡ ಸಿಗ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈ ಪ್ರೀತಿನ ಉಳಿಸ್ಕೋತೀನಿ ರೀ. ಈ ಪ್ರೀತಿನ ಉಳಿಸ್ಕೋಬೇಕಾಗಿರೋದು ನಾನು ಚಿನ್ನಮರಿ, ನೀವಲ್ಲ. ಚಿನ್ನಮರಿ, ಪ್ರೀತಿ ಏನು ಅಂತಾನೆ ಗೊತ್ತಿಲ್ಲದೆ ಬೆಳೆದವನು ನಾನು. ಪ್ರೀತಿ ಅಂತ ಹಂಬಲಿಸ್ತಾ ಇರೋ ಸಮಯದಲ್ಲಿ ನಿಮ್ಮನ್ನು ನೋಡಿದೆ. ಆ ಪ್ರೀತಿ ನಿಮ್ಮಲ್ಲಿ ಸಿಗುತ್ತೆ ಅನ್ನೋ ಆಸೆನಲ್ಲಿ ನಿಮ್ಮ ಕೈ ಹಿಡಿದೆ, ಮದುವೆ ಆದೆ. ಬರಡಾಗಿದ್ದ ನನ್ನ ಜೀವನ ಇವಾಗ ಪ್ರೀತಿಯಿಂದ ತುಂಬ ಹೋಗಿದೆ ಚಿನ್ನಮರಿ. ಪ್ರತಿದಿನ ಪ್ರತಿ ಕ್ಷಣ ಈಗ ಪ್ರೀತಿ 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 ಅಂತಾನೆ ಇರ್ತೀನಿ. ಇದಕ್ಕಿಂತ ನಮ್ಗೆ ಇರಬೇಕು ಚಿನ್ನಮರಿ. ಇದು ನುಡಿಸ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ನೀವು ನನ್ನ ಪ್ರೀತಿಯ ದೇವತೆ, ನಾನು ಬರೀ ನಿಮ್ಮ ಹತ್ರ ಪ್ರೀತಿಯ ಭಿಕ್ಷೆ ಬೇಡೋ ಭಕ್ತ ಅಷ್ಟೆ. ಅಪ್ಪಪ್ಪ, ನೀವು ಮಾತಾಡ್ತಿರೋದು ಕೇಳಿಸ್ಕೊತಿದ್ರೆ ನಿಮ್ಮ ಪ್ರೀತಿ ಪಡೆಯೋಕ್ಕೆ ಅಂತಲೇ ನಾನು ಹುಟ್ಟಿದ್ದೀನೇನೋ ಅನ್ಸುತ್ತೆ. ಅಲ್ಲ, ಎಲ್ಲಿಂದ ಕಲ್ತ್ರಿ ನೀವು ಇಷ್ಟೊಂದು ಮಾತಾಡೋದನ್ನ? ಇಲ್ಲಿಂದ ಕಲ್ತೆ, ನಿಮ್ಮಿಂದ. ನೋಡಿ, ನಾನು ನಿಮ್ಗೆ ಎಷ್ಟು ನೋವು ಕೊಟ್ಟರು ನೀವು ಮಾತ್ರ ನನ್ನ ಬಗ್ಗೆ ಕೇರ್ ಮಾಡ್ತಾನೆ ಇರ್ತೀರ. ಅದು ಪ್ರೀತಿ ಅಲ್ವಾ? ನಾನು ನಿಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗ್ತೀನಿ, ಆದರೆ ನೀವು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ. ಅದು ಪ್ರೀತಿ ಅಲ್ವಾ?
ನಾನು ಆರೋಗ್ಯವಾಗಿರಬೇಕು ಅಂತ ನೀವು ರುಚಿಯಾಗಿ ನನಗೋಸ್ಕರ ಅಡುಗೆ ಮಾಡಿಕೊಡ್ತೀರ. ಅದು ಪ್ರೀತಿ ಅಲ್ವಾ ಚಿನ್ನಮರಿ? ಇದಕ್ಕಿಂತ ಬೇರೆ ಏನು ಬೇಕು ಹೇಳಿ? ಹೆಂಡತಿಯಾಗಿ ಅದು ನನ್ನ ಕರ್ತವ್ಯ ಅಲ್ವಾ ಮುದ್ದು ಮರಿ? ಹೌದು, ಕರ್ತವ್ಯನೇ. ಆದರೆ ಅದನ್ನು ನೀವು ಪ್ರೀತಿಯಿಂದ ಮಾಡ್ತೀರಲ್ಲ, ಅದು ನನಗೆ ತುಂಬ ಇಷ್ಟ. ನೋಡಿ, ಮದುವೆ ಆದ ತಕ್ಷಣ ಗಂಡ ಹೆಂಡತಿ ಇಬ್ಬರು ಯಾವಾಗಲೂ ಒಂದು ದಿಕ್ಕು ಇನ್ನೊಂದು ದಿಕ್ಕು ಅಂತ ಆಗ್ಬಿಡ್ತಾರೆ. ಆದರೆ ನಾವು ನೋಡಿ, ಮದುವೆಗೆ ಎಷ್ಟು ದಿನ ಆಯಿತು, ಆದರೂ ಒಂದು ದಿವಸನೂ ದೂರ ಇಲ್ಲ. ಅಪ್ಪಪ್ಪ, ನಂಗೆ ಆ ಥರ ಕ್ಷಣ ಬರದೇ ಇರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಯಾಕಂದರೆ ಒಂದು ಕ್ಷಣನೂ ನಂಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ. ಈ ಪ್ರೀತಿ ಹೀಗೆ ಇರಬೇಕು. ನನ್ನ ಚಿನ್ನಮರಿ ಯಾವಾಗಲೂ ಹೀಗೆ ಇದ್ದರೆ ನನಗೆ ಬೇರೆ ಥರದ ಯೋಚನೆಗಳೇ ಬರೋದಿಲ್ಲ. ಸದಾ ಇವ್ರ ಪ್ರೀತಿಲೇ ಹೀಗೆ ಮುಳುಗೇ ಇರ್ತೀನಿ. ವೆಂಕಿ, ಎಲ್ಲ ತಂದೆ ತಾಯಿಗೂ ನಿನ್ನಂಥ ಮಗ ಹುಟ್ಟುಬಿಟ್ರೆ ಆ ಮನೆಯಲ್ಲಿ ಕಷ್ಟನೇ ಇರಲ್ಲಪ್ಪ. ನಿನ್ನಂಥ ಮಗನ ಪಡೆಯೋದಕ್ಕೆ ನಾವು ಅದೃಷ್ಟ ಮಾಡಿದ್ದು, ಅದೃಷ್ಟ. ಹೌದಪ್ಪ. ಹಾಗೆಲ್ಲ ಮಾತಾಡಬಾರ್ದು ವೆಂಕಿ, ಹಾಗೆಲ್ಲ ಮಾತಾಡಬಾರ್ದಪ್ಪ. ನಾನು ನಿಮ್ಮಮ್ಮ ಮಕ್ಕಳೇ ಇಲ್ಲ ಅಂತ ಕೊರಗುತ್ತಿದ್ದಾಗ ನೀನು ನಮ್ಮ ಮನೆಗೆ ಬೆಳಕು ಥರ ಬಂದೆ. ನೀನು ಈ ಮನೆಗೆ ಬಂದ ಮೇಲೆ ಎಲ್ಲ ಒಳ್ಳೇದಾಗಿದೆಯಪ್ಪ. ಈಗಲೂ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ನನಗಿದೆ ಕಣ. ಭಾವನಾ, ಹೌದಪ್ಪ ವೆಂಕಿ, ಭಾವನಾ ಅಲ್ಲಿ ಖುಷಿಯಾಗಿಲ್ಲ. ಎರಡೂ ಮನೆಯವರು ಒಪ್ಪಿ ಮಾಡಿದ ಮದುವೆನಲ್ಲೇನೆ ನೂರಾರು ವಿಘ್ನಗಳು. ಅಂಥದ್ರಲ್ಲಿ ಇಲ್ಲಿ ಎರಡು ಮನೆಯವ್ರ ಮನಸ್ಸು ಸರಿ ಇಲ್ಲ. ಅವಳು ಹೇಗೆ ಸಂತೋಷವಾಗಿರೋಕ್ಕೆ ಸಾಧ್ಯ? ಭಾವನನ್ನ ಆ ಪರಿಸ್ಥಿತಿಯಲ್ಲಿ ನೋಡಿ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಯ್ತಪ್ಪ. ಏನ್ ಮಾಡ್ತೀಯಾ? ಹಣೆ ಬರ ಅನುಭವಿಸ್ಬೇಕಲ್ಲ. ಇದಕ್ಕೆಲ್ಲ ಸಮಯನೇ ಉತ್ತರ ಕೊಡ್ಬೇಕಪ್ಪ. ಸಿದ್ದು, ನೀನು ಹೇಳೋದು ನಿಜಪ್ಪ. ಆ ಸಿದ್ದು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ಭರವಸೆ ಮೇಲೇನೆ ಅವಳನ್ನ ಕಳಿಸ್ಕೊಟ್ಟಿದ್ದಪ್ಪ. ಹಾಗೆಲ್ಲ ಏನೂ ಆಗಲ್ಲ. ನೋಡು, ಎಂಥ ಕಲ್ಲು ಮನಸ್ಸನ್ನು ಪ್ರೀತಿ ಅನ್ನೋ ಮಳೆ ಹನಿ ಕರಗಿಸ್ಬಿಡುತ್ತಪ್ಪ. ಸಿದ್ದು ಯಾಕೆ ಹಿಂಗೆ ಮಾಡ್ದ ಅಂತ ಕಾರಣ ಭಾವನೆಗೆ ಗೊತ್ತಾದರೆ ಖಂಡಿತ ಭಾವನಾ ಸಿದ್ದನ್ನ ಒಪ್ಕೊಳ್ತಾಳಪ್ಪ. ಇದಕ್ಕೆಲ್ಲ ಕಾಲನೇ ಉತ್ತರ ಕೊಡಬೇಕು. ಅಮ್ಮನ
ಅವಳು ಯಾವತ್ತೂ ಯಾರಿಗೂ ಕೇಳಿ ಬಯಸ್ತಂತವಳಲ್ಲ. ಸಿದ್ದುನ ಅವಳು ತುಂಬ ನಂಬಿಟ್ಟಿದ್ಲು. ಅವನು ಹಿಂಗೆ ಮಾಡ್ದ ಅನ್ನೋದೇ ಅವಳ ತಲೆಯಲ್ಲಿ ತುಂಬ್ಕೊಂಬಿಟ್ಟಿದೆ. ಒಂದು ಸ್ವಲ್ಪ ದಿನ ಮರ್ತೋಗುತ್ತೆ. ನಾನು ಧೈರ್ಯವಾಗಿರ್ತೀನಿ. ಎಲ್ಲರಿಗೂ ಒಳ್ಳೇದಾದರೆ ಅಷ್ಟೇ ಸಾಕು.